ಭಾಗದಲ್ಲಿ ಪ್ರತಿ ವರ್ಷ ಇದೇ ರೀತಿ ನಾವು ಸುಮಾರು 50-60 ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇರೋಂಥ ಒಂದು ಪದ್ಧತಿ. ಸೊ ಈ ಭಾಗದಲ್ಲಿರೋ ಒಂದು ಪ್ರತಿಯೊಂದು ಮನೆಗೆ ಅಮ್ಮ ಕಾಯ್ತಾಳೆ ಅನ್ನೋ ಒಂದು ನಂಬಿಕೆ ಜೊತೆಗೆ ಅವರ ಒಂದು ಶಕ್ತಿ, ಅಮ್ಮನ ಒಂದು ಶಕ್ತಿ ಇಲ್ಲಿ ತುಂಬ ಎಲ್ಲರಿಗೂ ಒಂದು ಅನುಭವ ಆಗಿದೆ. ಏನು ಕೇಳಿದ್ರು ಅಮ್ಮ ಇಲ್ಲ ಅಂತ ಹೇಳಲ್ಲ. ಇಲ್ಲಿ ಒಂದು ವಿಗ್ರಹ ನೋಡಿದಾಗಲೇ ನಾವು ನೋಡ್ತೀವಿ, ತುಂಬ ವಿಭಿನ್ನವಾಗಿದೆ. ಎಲ್ಲೂ ಇಲ್ಲ ದೇವಸ್ಥಾನ ಇದು, ತುಂಬ ಪುರಾತನ ದೇವಸ್ಥಾನ ಅಂತಲೇ ಹೇಳ್ತಾರೆ. ಹಳೆ ವಿಗ್ರಹ ಇತ್ತು, ಇದು ಬಂದು ಸ್ಥಾಪನೆ ಮಾಡಿರೋವಂಥದ್ದು. ಸೊ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಇದು. ತುಂಬ ಹೆಣ್ಣು ಮಕ್ಕಳು ಅದು ದೇವಿ ಅಂತ ಹೇಳಿದಾಗ ಎಲ್ಲರೂ ಆರಾಧನೆ ಮಾಡೋಂಥ ಒಂದು ವಿಶೇಷವಾಗಿ ಇಲ್ಲಿ ಪೂಜೆ ನಡೆಸ್ತಾರೆ. ಅವ್ರದ್ದೇ ಆದಂಥ ಪದ್ಧತಿಗಳಿರ್ತವೆ. ಪ್ರೀತಿಯಿಂದ ದೇವರು ಹೊರಗೆ ಹೋದಾಗ ಆ ಅಮ್ಮ ಅದೇ ರೀತಿ ಅವ್ರಿಗೆ ಫಲನೂ ಕೊಡ್ತಾ ಇದ್ದಾರೆ. ಸೊ ನಾವು ಈ ಭಾಗದಲ್ಲಿ, ನಮ್ಮ ಕೋಟೆ ಭಾಗದಲ್ಲಿರೋ ಇದು ಪುರಾತನ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ನಮ್ಮ ಬೆಂಗಳೂರು ಹೃದಯ ಭಾಗ ಅಂತಲೇ ಹೇಳ್ಬೋದು. ನಮ್ಮ ಕಲಸ್ಪಾಲಿ ಹತ್ರನೇ ಇರುವಂಥದ್ದು ಜಲಕಂಠೇಶ್ವರ, ಈ ಕೋಟೆ ಮಾರಮ್ಮ ಮತ್ತು ಕೋಟೆ ಆಂಜನೇಯ ಸ್ವಾಮಿ, ಕೋಟೆ ವೆಂಕಟೇಶ್ವರ ಸ್ವಾಮಿ, ಇದೆಲ್ಲ ಒಂಥರ ನಾವು ಈ ಭಾಗದಲ್ಲಿ ಇರೋರೆಲ್ಲ ತುಂಬ ನಂಬ್ತೀವಿ. ಯಾಕಂದರೆ 4 ಕಡೆ ದೇವರಿದ್ದಾರೆ ಅಂತ ಹೇಳೋ ಒಂದು ನಂಬಿಕೆ ಇಟ್ಕೊಂಡು ಎಲ್ಲ ಪುರಾತನ ದೇವಸ್ಥಾನಗಳು. ಸೊ ಭಕ್ತಿ ಶ್ರದ್ಧೆಯಿಂದ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಇವತ್ತು ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ. ಪ್ರತಿಯೊಂದು ಮನೆ ಇಲ್ಲಿ ಇರೋವಂಥ ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಗ್ಗಟ್ಟಾಗಿ ಹೋದಾಗ ಅಲ್ಲಿ ದೇವರು ಸನ್ನಿಧಾನಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಸೇರ್ತೀವಿ. ಇದೇ ಒಂದು ಸಿಂಬಾಲಿಕ್ಲಿ ಅಂತ ಹೇಳ್ತೀವಿ. ಸಿಂಬಾಲಿಕ್ಲಿ ಏನಂದರೆ ನಮ್ಮ ಒಂದು ಒಗ್ಗಟ್ಟಿನ ಅವಶ್ಯಕತೆ ಇವತ್ತು ಎಲ್ಲ ರಂಗದಲ್ಲೂ ಇದೆ. ಸೊ ಇವರೆಲ್ಲ ನಮ್ಮನ್ನು ಒಂದು ಮನೆಯವರಂತ ಭಾವಿಸ್ತಾರೆ. ಅದೇ ರೀತಿ ನಾವು ನಮ್ಮ ಮನೆಯವರಂತ ಭಾವಿಸ್ತೀವಿ. ಇಲ್ಲೆಲ್ಲ ಗಂಡ್ಮಕ್ಳು ಖುಷಿಯಿಂದ ಇದು ಒಂದು ಹಬ್ಬನ ಬೆಳೆದಂಥವ್ರು. ನಾನು ಇದೇ ಭಾಗದಲ್ಲಿ ಬೆಳೆದಂಥ. ಸೊ ಇದು ಪ್ರತಿಯೊಂದು ಮನೆಯವರಂತೆಲ್ಲ ಇಲ್ಲಿ ಈ ಭಾಗದಲ್ಲಿ ಬರುವಂಥವ್ರು ಎಲ್ಲ ಚಿರಪರಿಚಿತರು. ಸೊ ಆರ್ ದೇವರಾಜ್ ಅವರು ಸಾಕಷ್ಟು ಸಮಾಜಮುಖಿ ಸೇವೆಗಳು ಮಾಡಿದ್ದಾರೆ. ಮತ್ತು ಅವರು ಕೊಟ್ಟಿರೋಂಥ ಪ್ರತಿಯೊಂದು ಜವಾಬ್ದಾರಿನ ಅವರು ನಿಭಾಯಿಸಿದ್ದಾರೆ. ಒಂದು ಒಳ್ಳೆಯ ಹೆಸರು ಮಾಡಿದಂಥ ದೇವರಾಜ್ ಅವರು ಪ್ರತಿಯೊಬ್ಬರು ಚಿರಪರಿಚಿತರು. ಬೆಂಗಳೂರು ಕಲಾಸ್ಪಾಲಿ ಅಂತಲ್ಲ, ಕರ್ನಾಟಕದಲ್ಲಿ ಎಲ್ಲಿ ಹೋಗ್ಬೇಕು ದೇವರಾಜ್ ಅವ್ರ ಪರಿಚಯ ಇರ್ತದೆ. ಅವ್ರದ್ದೇ ಆದಂಥ ಕೊಡುಗೆ ಸಮಾಜಕ್ಕೆ ಇದೆ. KSRTC ಚೇರ್ಮನ್ ಆದಾಗ ಅವರು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಇತ್ತು. ಸೊ ತುಂಬ ಒಂದು ಖುಷಿ ಆಗುತ್ತೆ ಅವರ ಹೆಸರು ಕೇಳಿದಾಗ. ಅವರು ಈ ಭಾಗದಲ್ಲಿ ತುಂಬ ಮನೆಯವ್ರ ಥರ ಭಾವಿಸ್ತಾರೆ.